ಆರಾಧನೆಗಾಗಿ ನಾವು ಸಿದ್ಧರಾಗೋಣ. ದಯಾಮಯ ದೇವರು ಈ ದಿನವನ್ನು ನಮಗೆ ಆಶೀರ್ವದಿಸಿಕೊಟ್ಟಿದ್ದಾರೆ. ಈ ಹಬ್ಬದ ಎಲ್ಲ ಕೆಲಸ ಕಾರ್ಯಗಳು ಆಶೀರ್ವದಿತಗೊಂಡಿವೆ. ಆದ್ದರಿಂದ ನಮ್ಮ ರನ್ಮನಗಳು ಕೃತಜ್ಞತೆಯಿಂದ ತುಂಬಿವೆ. ಆ ದೇವನನ್ನ ನಾವು ಈ ಪರಮ ಪ್ರಸಾದದ ಆಶೀರ್ವಚನ ಪಡೆಯಲಿಕ್ಕೆ ನಾವು ಸಿದ್ಧರಾಗುವಾಗ ದೇವರಿಗೆ ಮೊದಲು ನಾವು ಕೃತಜ್ಞರಾಗಬೇಕು. ಆಗ ಮಾತ್ರ ನಮ್ಮ ಈ ದಿನಕ್ಕೊಂದು ಅರ್ಥ ಬರುತ್ತದೆ. ಅದರಿಂದ ಈ ಒಂದು ಪುಟ್ಟ ಆರಾಧನೆಗೆ ನಮಗೆ ಸಹಾಯ ಮಾಡಲಿಕ್ಕೆ ಲಾರೆನ್ಸ್ ನಮ್ಮೊಂದಿಗಿದ್ದಾರೆ. ಅದರಿಂದ ಈಗ ಗಾಯನ ವೃಂದದವರು ಗೀತೆಯನ್ನ ಹಾಡ್ಲಿಕ್ಕಿದ್ದಾರೆ. ದಯವಿಟ್ಟು ನಾವೆಲ್ಲರೂ ಸಿದ್ಧರಾಗೋಣ. ಕರಗಳನ್ನು ಜೋಡಿಸೋಣ. ಈ ಆರಾಧನೆಗೆ ಸಿದ್ಧರಾಗೋಣ. ನಿನ್ನಲ್ಲಿ ಇರಲಿ ಬೇರೆ ಶಾಂತಿಯ ಬರ ಸಿಗಲಿ. ಕರಗಳ ಮೇಲಕ್ಕೆ ಚಾಚು. ಆರಾಧನೆ ಸುದೇವಾ, ಆರಾಧನೆ ಸುರಾಜ, ಆರಾಧನೆ ಸುದೇವಾ, ಆರಾಧನೆ ಸುರಾಜ. ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಈ ಪವಿತ್ರ ದಿನದಂದು, ಸಂತ ಜೋಸೆಫರ ಮಹೋತ್ಸವದ ದಿನದಂದು, ದಯಾಮಯ ದೇವರು ನಮ್ಮೆಲ್ಲರನ್ನು ಒಂದೇ ಕುಟುಂಬವಾಗಿ ಕರೆತಂದಿದ್ದಕ್ಕಾಗಿ ದೇವಾದಿ ದೇವರಿಗೆ ವಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸೋಣ. ದೇವ ಸ್ವರೂಪಿ ತಾವಾಗಿದ್ದರು. ದಾಸನ ರೂಪವನ್ನು ಧರಿಸಿ ಈ ಲೋಕಕ್ಕೆ ಮನುಜರಲ್ಲಿ ಮನುಜರಾಗಿ ಜನಿಸಿದಂತಹ ಪ್ರಭು ಯೇಸು ಸ್ವಾಮಿ ಈ ರೊಟ್ಟಿಯ ರೂಪದಲ್ಲಿ ನಮ್ಮೊಂದಿಗೆ ಆಸೀನರಾಗಿದ್ದಾರೆ. ನಾನು ಬಂದಿರುವುದು ಜೀವ ನೀಡಲು, ಯಥೇಚ್ಛವಾಗಿ ನೀಡಲು ಎಂದು ನುಡಿದ ಸ್ವಾಮಿ. ಪುನರುತ್ಥಾನವು ಜೀವವು ನಾನೇ, ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವನು ಎಂದು ನುಡಿದ ಸ್ವಾಮಿ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿನ್ನುವವನು ಚಿರಕಾಲ ಬಾಳುತ್ತಾನೆ. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ ಎಂದು ನುಡಿದ ಸ್ವಾಮಿ ನಮ್ಮೆಲ್ಲರನ್ನು ಒಂದೇ ಕುಟುಂಬವನ್ನಾಗಿ ಮಾಡಿದ್ದಾರೆ. ಈ ಬೆಳಗಿನ ದಿನದಿಂದ ನಾವು ಆಲಿಸಿದಂಥ ದೇವರ ವಾಕ್ಯವನ್ನು ನೆನಪಿಗೆ ತರೋಣ. ದೇವರನ್ನು ನಾವು ಹುಡುಕಬೇಕು. ಎಲ್ಲಿ ಹುಡುಕಬೇಕು? ನಮ್ಮ ಹೃದಯದಲ್ಲಿ, ನಮ್ಮ ಅಂತರಂಗದಲ್ಲಿ,
ನೆರೆಹೊರೆಯವರಲ್ಲಿ ನಮ್ಮ ಜೀವನದಲ್ಲಿ ನಾವು ಇತರರನ್ನು ಪರಿಪಾಲಿಸುವ ವ್ಯಕ್ತಿಗಳಾಗಬೇಕು ಎಂಬ ಸಂದೇಶವನ್ನು ನಾವು ಆಲಿಸಿದೆವು. ಈಗ ನಾವು ಸಂತ ಜೋಸೇಫರ ತೇರಿನ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಂತ ಜೋಸೇಫರ ಸದ್ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಾಳಲು ಸಂತ ಜೋಸೇಫರ ನೆರವನ್ನು ನಾವು ಕೋರಿದೆವು. ನಮ್ಮ ಕುಟುಂಬಗಳನ್ನು ಪ್ರಭುವಿಗೆ ಸಮರ್ಪಿಸು. ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು, ಕುಂದು ಕೊರತೆಗಳನ್ನು, ನ್ಯೂನತೆಗಳನ್ನು, ಬಲಹೀನತೆಗಳನ್ನು ಪ್ರಭುವಿನ ಪಾದಡಿ ತೆಗೆದುಕೊಂಡು ಬರೋಣ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಮ್ಮ ದೇವರು ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ದೇವರಾಗಿದ್ದಾರೆ. ಪ್ರಭು ಯೇಸುವಿನಲ್ಲಿ ನಮ್ಮ ಎಲ್ಲ ಪ್ರಾರ್ಥನೆ ಕೋರಿಕೆಗಳನ್ನು ಸಮರ್ಪಿಸು. ನಮ್ಮ ಕುಟುಂಬಗಳನ್ನು, ನಮ್ಮ ಚಿಂತೆಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ಎಲ್ಲವನ್ನು ಪ್ರಭುವಿನ ಪಾತ್ರಡಿ ಸಮರ್ಪಿಸುತ್ತಾ ಹೇಳೋಣ, ದೇವ ಪಿತಾನೇ. ಕರಗಳನ್ನು ಚಾಚೋಣ. ನಿಮ್ಮನ್ನು ನಾ ಆರಾಧಿಸುವೆ, ಸ್ತುತಿಸುವೆ. ಜೀವವು ಎನ್ನ ಸರ್ವಸ್ವವು ಸಮರ್ಪಿಸುತ್ತ ನಮಿಸುವೆ. ಜೀವವು ಎನ್ನ ಸರ್ವಸ್ವವು ಸಮರ್ಪಿಸುತ್ತ ನಮಿಸುವೆ. ದೇವಸುತನೇ, ದೇವಸುತನೇ, ನಿಮ್ಮನ್ನು ನಾ ಆರಾಧಿಸು